ಹಾಯ್ ಆಲ್, ವೆಲ್ಕಮ್ ಟು ಮೋನಿಕಾ ಕ್ರಿಯೇಷನ್ಸ್. ಇವತ್ತು ಶ್ರೀರಾಮ್ ನವಮಿ. ಸೊ ನಾನು ನೈಟೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲನೂ ಬೆಳಿಗ್ಗೆ 6 ಗಂಟೆ ಅಷ್ಟರಲ್ಲೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕಂದರೆ ಅದು ಗುರುವಾರ ಮತ್ತು ಶುಕ್ರವಾರ ಇರೋದ್ರಿಂದ ಶುಕ್ರವಾರ 8 ಗಂಟೆ ಅಷ್ಟರಲ್ಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನೈಟೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು 6 ಗಂಟೆ ಅಷ್ಟರಲ್ಲೇ ನಾನು ಪೂಜೆನ ಮುಗಿಸ್ಕೊಂಡೆ. ನೈವೇದ್ಯಕ್ಕೆ ಅಂತ ಪಾಕ ಮತ್ತು ಮಜ್ಜಿಗೆನ ಇನ್ನೂ ಏನು ನಾನು ರೆಡಿ ಮಾಡ್ಕೊಂಡಿರಲಿಲ್ಲ. ಹೇಗೂ ನಾನು ಪೂಜೆಗೆ ರೆಡಿ ಮಾಡಿಟ್ಟಿದ್ನಲ್ವ, ಹಾಗಾಗಿ ರೆಡಿ ಮಾಡಿಟ್ಟಿದ್ಮೇಲೆ ದೇವ್ರನ್ನ ಕಾಯಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಪೂಜೆನೇ ಮಾಡ್ಕೊಂಬಿಟ್ಟೆ. ಮಾರ್ನಿಂಗ್ 6 ಅಷ್ಟರಲ್ಲೆಲ್ಲ ಪೂಜೆ ಆಯಿತು. ಇವ್ರು ವಾಕಿಂಗ್ ಹೋಗಬೇಕಾದ್ರೆ ಆ ಮ್ಯಾಟ್ನ ಈ ಕಡೆ ತಗಲಿಸಿ ನನ್ನ ರಂಗೋಲಿನೇ ಹಾಳು ಮಾಡಿಬಿಟ್ಟಿದ್ರು. ಸೊ ಸಿಂಪಲಾಗಿ ಒಂದು ಪೂಜೆನೂ ಮುಗೀತು. ಶ್ರೀರಾಮ್ ನವಮಿ ಅಂದಮೇಲೆ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಇರಲೇಬೇಕಲ್ವ. ಯಾಕೆ ಅದನ್ನು ಈ ಟೈಮಲ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ, ಶ್ರೀರಾಮ್ ನವಮಿ ಬರೋದೆಲ್ಲ ಸಮ್ಮರಲ್ಲೇ ಇರೋದ್ರಿಂದ ದೇಹಕ್ಕೂ ತಂಪಾಗುತ್ತೆ ಅಂಥೇಳಿ ಕರ್ಬೂಜ ಹಣ್ಣಿನ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿನ ರೆಡಿ ಮಾಡಿಕೊಂಡು ಎಲ್ಲರಿಗೂ ಹಂಚ್ತಾರೆ. ಇಲ್ಲಿ ನಾನು ಮನೆಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊತಾ ಇದ್ದೀನಿ. ಕರ್ಬೂಜ ಹಣ್ಣಿನ ಪಾನಕ ಮಾಡ್ಕೋಬೇಕಾದ್ರೆ ಬೇಕಂದರೆ ನಿಮಗೆ ನಿಂಬೆ ರಸ ಮತ್ತು ಏಲಕ್ಕಿ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನೆಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಈ ಕಡೆ ಕೋಸಂಬರಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಸಿಂಪಲ್ಲಾಗೆ ಮಾಡಿಕೊಂಡೆ, ಆದರೆ ನಾನು ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಯಾಕಂದರೆ ಇವಾಗಲೇ ಸಾಲ್ಟೆಲ್ಲ ಆ್ಯಡ್ ಮಾಡಿ ಇಟ್ಬಿಟ್ರೆ ನೀರು ಬಿಟ್ಕೊಳ್ಳುತ್ತೆ ಅಂಥೇಳಿ ಆ್ಯಡ್ ಮಾಡಿಲ್ಲ. ನಾವು ಇಲ್ಲಿ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಮೊಸರು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿಕೊಂಡೆ. ಇಲ್ಲಾಂದರೆ ಮಿಕ್ಸಿಲಿ ರುಬ್ಕೊಂಡ್ರೂ ಕೂಡ ಆಯಿತು. ನೀಟಾಗೆಲ್ಲ ಬೀಟ್ ಮಾಡಿಕೊಂಡು ನಾನಿಲ್ಲಿ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಜ್ಜಿಟ್ಕೊಂಡಿದ್ದೆ. ಅದನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ನಾನೇನು ಇವಾಗ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿಲ್ಲ. ನೈವೇದ್ಯಕ್ಕೆಲ್ಲ ಇಟ್ಮೇಲೆ ಆ್ಯಡ್ ಮಾಡೋಣ ಅಂಥೇಳಿ ಸುಮ್ಮನಾಗ್ಬಿಟ್ಟೆ. ಸೊ ನಮ್ಮ ಮನೇಲಿ ಈ ಥರ ಸಿಂಪಲ್ಲಾಗೇ ಶ್ರೀರಾಮನವಮಿ ಮಾಡಿದ್ದಾಯ್ತು ಇವತ್ತು. ಥ್ಯಾಂಕ್ ಯು.